ಚುನಾವಣೆಯಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಯ ಹತ್ತಿರಕ್ಕೆ ಬಂದಿದೆ. ಕೇಸರಿ ಕಮಾಲ್ ಮಾಡಿದ್ದು ದೇಶದ ಅತಿ ಶ್ರೀಮಂತ ಪಾಲಿಕೆಯ ಗದ್ದುಗೆಯನ್ನ ಬಿಜೆಪಿ ಹಿಡಿದಿದೆ. ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಗೆ ಸ್ಪಷ್ಟ ಬಹುಮತ. 227 ವಾರ್ಡ್ ಪೈಕಿ 126 ವಾರ್ಡ್ಗಳಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದೆ. ಅದರಲ್ಲಿ 99 ವಾರ್ಡ್ಗಳಲ್ಲಿ ಬಿಜೆಪಿ ಸೆಂಚುರಿ ಹೊಡೆಯೋದಕ್ಕೆ 1 ನಂಬರ್ ಬಾಕಿ. 30 ವಾರ್ಡ್ಗಳಲ್ಲಿ ಶಿವಸೇನೆಗೆ ಜಯ. ಮುಂಬೈನ 72 ವಾರ್ಡ್ಗಳಲ್ಲಿ ಠಾಕ್ರೆ ಸಹೋದರರಿಗೆ ಗೆಲುವು. 63 ವಾರ್ಡ್ಗಳಲ್ಲಿ ಶಿವಸೇನೆ ಉದ್ಧವ್, 9 ಕಡೆ ಎಂಎನ್ಎಸ್ ಪಕ್ಷ ಜಯ ಸಾಧಿಸಿದೆ. 30 ವರ್ಷಗಳ ಬಳಿಕ ಠಾಕ್ರೆ ಕುಟುಂಬದ ಕೈ ತಪ್ಪಿದೆ ಮುಂಬೈ ಪಾಲಿಕೆ. ಇದೇ ಮೊದಲ ಬಾರಿಗೆ ಮುಂಬೈಗೆ ಬಿಜೆಪಿ ಮೇಯರ್ ಆಗೋ ಸಾಧ್ಯತೆ ಇದೆ. ಬೃಹನ್ ಮುಂಬೈ ಪಾಲಿಕೆಯ ಫಲಿತಾಂಶ ಇತಿಹಾಸ ಬದಲಿಸಿದೆ. ಮುಂಬೈ ಮತದಾರ ಠಾಕ್ರೆ ಬ್ರದರ್ಸ್ಗೆ ಸೊಪ್ಪು ಹಾಕಿಲ್ಲ. ಇದೇ ಮೊದಲ ಸಲ ಬಿಜೆಪಿ ಮೇಯರ್ ಆಗೋ ಸಾಧ್ಯತೆ ಇದೆ. ಉದ್ಧವ್, ರಾಜ್ ಠಾಕ್ರೆ ವರ್ಷಗಳ ನಂತರ ಒಂದಾದ್ರೂ ಕೂಡ ಮತದಾರ ಕೈ ಹಿಡಿದಿಲ್ಲ. ಬಿಜೆಪಿ ಮೈತ್ರಿ ತೊರೆದು ಉದ್ಧವ್ ಠಾಕ್ರೆ ಬಣ ತಪ್ಪು ಮಾಡ್ತಾ. ಅಜಿತ್ ಪವಾರ್ ಪ್ರತ್ಯೇಕ ಸ್ಪರ್ಧೆ ಮಾಡಿದ್ರೂ ಕೂಡ ಅದರ ಲಾಭ ಬಿಜೆಪಿಗೆ ಆಗಿದೆ. ಪಾಲಿಕೆಯಲ್ಲಿ 2 ಅಂಕಿನೂ ಕೂಡ ಅಜಿತ್ ಪವಾರ್ ಎನ್ಸಿಪಿ ದಾಟಿಲ್ಲ. ಅರವತ್ತ ವಾರ್ಡ್ಗಳಲ್ಲಿ ಶಿವಸೇನೆ ಉದ್ಧವ್, 9 ವಾರ್ಡ್ಗಳಲ್ಲಿ ಎಂಎನ್ಎಸ್ ಪಕ್ಷ ಜಯ ಸಾಧಿಸಿದೆ. 30 ವರ್ಷಗಳ ಬಳಿಕ ಠಾಕ್ರೆ ಕುಟುಂಬದ ಕೈ ತಪ್ಪಿದೆ ಮುಂಬೈ ಪಾಲಿಕೆ. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ ಮೊದಲ ಸಲ ಬಿಜೆಪಿ ಮೇಯರ್ ಆಗೋ ಸಾಧ್ಯತೆ ಇದೆ. ಬೃಹನ್ ಮುಂಬೈ ಚುನಾವಣೆಯ ಫಲಿತಾಂಶ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾವ ಸೀಟುಗಳಲ್ಲಿ ಸ್ಪರ್ಧೆ, ಸ್ಟ್ರೈಕ್ ರೇಟ್ ಏನು, ಗೆದ್ದಿದ್ದು ಎಷ್ಟು ಅಂತ. ಬಿಜೆಪಿ 137 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು, 99 ಸ್ಥಾನಗಳನ್ನು ಗೆದ್ದುಕೊಂಡಿದೆ, 72% ಸ್ಟ್ರೈಕ್ ರೇಟ್. ಶಿವಸೇನೆ 90ರಲ್ಲಿ ಸ್ಪರ್ಧೆ ಮಾಡಿತ್ತು, 30 ಸ್ಥಾನ ಪಡೆದುಕೊಂಡಿತ್ತು, 33% ಸ್ಟ್ರೈಕ್ ರೇಟ್. ಉದ್ಧವ್ ಸೇನೆ ಶಿವಸೇನೆ ಅಂದ್ರೆ ಉದ್ಧವ್ ಠಾಕ್ರೆಯ ಬಣ 163ರಲ್ಲಿ ಸ್ಪರ್ಧೆ ಮಾಡಿತ್ತು, ಕೇವಲ 63 ಸೀಟುಗಳನ್ನ ಪಡ್ಕೊಂಡಿದೆ. 100 ಸೀಟುಗಳಲ್ಲಿ ಜಯ ಸಾಧಿಸೋದಕ್ಕಾಗಿಲ್ಲ. 38ರ ಸ್ಟ್ರೈಕ್ ರೇಟ್ ನಲ್ಲಿದೆ. ಇನ್ನು ಎಂಎನ್ಎಸ್ 52 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು, 9ರಲ್ಲಿ ಮಾತ್ರ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಯಿತು, 15% ಸ್ಟ್ರೈಕ್ ರೇಟ್. ಕಾಂಗ್ರೆಸ್ 143 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು, 143, ಆದರೆ ಸೀಟುಗಳನ್ನು ಗೆದ್ದಿದ್ದು 15, ಅಂದ್ರೆ 10% ಸ್ಟ್ರೈಕ್ ರೇಟ್. ಇನ್ನು ಎನ್ಸಿಪಿ 90 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು, 2ರಲ್ಲಿ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು, 2% ಸ್ಟ್ರೈಕ್ ರೇಟ್ ಇದೆ. ಇತರರು 9 ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ಬೃಹನ್ ಮುಂಬೈ ಚುನಾವಣಾ ಫಲಿತಾಂಶ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಎಲ್ಲೆಡೆ ಸಂಭ್ರಮ ಈಗ ಬಿಜೆಪಿ ಮತ್ತು ಶಿಂದೆ ಬಣದ ಕಾರ್ಯಕರ್ತರಲ್ಲಿ. 72% ಸ್ಟ್ರೈಕ್ ರೇಟ್ನೊಂದಿಗೆ ಬಿಜೆಪಿ ಗೆದ್ದಿರೋದು 99 ಸ್ಥಾನಗಳನ್ನು. 33% ಸ್ಟ್ರೈಕ್ ರೇಟ್ನೊಂದಿಗೆ ಶಿವಸೇನೆ 30 ಸ್ಥಾನಗಳನ್ನು ಪಡ್ಕೊಂಡಿದೆ.
ಕೈಗೆ. ಉದ್ಧವ್ ರಾಜ್ ಠಾಕ್ರೆ ಒಂದಾದ್ರೂ ಕೂಡ ಮತದಾರ ಕೈ ಹಿಡಿದಿಲ್ಲ. ಬಿಜೆಪಿ ಮೈತ್ರಿ ತೊರೆದು ತಪ್ಪು ಮಾಡ್ಕೊಂಡ್ರ ಹಾಗಾದ್ರೆ ಶಿವಸೇನೆಯ ಉದ್ಧವ್ ಠಾಕ್ರೆ? ದಶಕಗಳ ನಂತರ ಠಾಕ್ರೆ ಬ್ರದರ್ಸ್ ಕೈಯಿಂದ ಅಧಿಕಾರ ಜಾರಿದೆ. ಮುಂಬೈನ ಲೋಕಲ್ನಲ್ಲಿ ಆಧಿಪತ್ಯ ಇದ್ದ ರಾಜ್ ಠಾಕ್ರೆ, ಉದ್ಧವ್ ಠಾಕ್ರೆ ಇಬ್ಬರೂ ಈ ಬಾರಿ ಅಧಿಕಾರ ಹಿಡಿಯೋದಕ್ಕೆ ಆಗ್ಲಿಲ್ಲ. ಕ್ಲಿಯರ್ ಮೆಜಾರಿಟಿ. ಮರಾಠ ಅಸ್ಮಿತೆಯ ಬಗ್ಗೆ ನೆನಪು ಮಾಡಿಸಿದ್ರು. ಮರಾಠೇತರ ಮಹಾರಾಷ್ಟ್ರದಲ್ಲಿ ಆಧಿಪತ್ಯ ಸಾಧಿಸೋದಕ್ಕೆ ಬಿಡಲ್ಲ ಅಂತ ಸವಾಲು ಹಾಕಿದ್ರು. ಯಾವುದನ್ನೂ ಕೂಡ ಮತದಾರ ಪರಿಗಣಿಸಿಲ್ಲ ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಾ ಇದೆ. ಶಿವಸೇನೆ ಮತ್ತು ಎಂಎನ್ಎಸ್ ಸೇರಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕಾಗ್ಲಿಲ್ಲ. ಕ್ಲಿಯರ್ ಮೆಜಾರಿಟಿ. ಈ ಕಾನ್ಫಿಡೆನ್ಸ್ ಅನ್ನ ಫಡ್ನವೀಸ್ ಮೊದಲೇ ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಪರಾಗ್. 2869 ವಾರ್ಡ್ಗಳಲ್ಲಿ ಬಿಜೆಪಿಗೆ 1224 ವಾರ್ಡ್ಗಳಲ್ಲಿ ಗೆಲುವು. ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಶಿವಸೇನೆಯ ಶಿಂದೆ ಬಣ ಹೊರಹೊಮ್ಮಿದೆ. 323 ವಾರ್ಡ್ಗಳಲ್ಲಿ ಶಿವಸೇನೆ ಶಿಂದೆ ಬಣದ ಅಭ್ಯರ್ಥಿಗಳಿಗೆ ಜಯ ಸಿಕ್ಕಿದೆ. ಮಹಾರಾಷ್ಟ್ರದಲ್ಲಿ ಕೇವಲ 254 ವಾರ್ಡ್ಗೆ ಕಾಂಗ್ರೆಸ್ ಕುಸಿದಿದೆ. ಇನ್ನು ಉದ್ಧವ್ ಠಾಕ್ರೆ ಬಣ ಎಷ್ಟು ಗೆಲ್ತು? 2869 ವಾರ್ಡ್ಗಳಲ್ಲಿ ಉದ್ಧವ್ ಠಾಕ್ರೆ ಬಣ ಗೆದ್ದಿದ್ದು 116 ವಾರ್ಡ್ಗಳಲ್ಲಿ. ಎನ್ಸಿಪಿ ಅಜಿತ್ ಪವಾರ್ ಬಣ 144, ಶರದ್ ಬಣ 30, ಎಂಎನ್ಎಸ್ 15ರಲ್ಲಿ ಜಯಭೇರಿ ಬಾರಿಸಿದೆ. ಎರಡು 2864 ಸ್ಥಾನಗಳಲ್ಲಿ ವಾರ್ಡ್ಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಡೆದಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ 1224. ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರೋದು ಶಿಂದೆ ಬಣ ಶಿವಸೇನೆ 323, ಉದ್ಧವ್ ಠಾಕ್ರೆಯ ಶಿವಸೇನೆ 116, ಕಾಂಗ್ರೆಸ್ 254, ಎನ್ಸಿಪಿ 144, ಇತರರು 367. ಮಹಾರಾಷ್ಟ್ರದ ಲೋಕಲ್ ಫೈಟ್ ನಲ್ಲಿ ಆಧಿಪತ್ಯ ಯಾರದ್ದು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಮಹಾಯುತಿ ಸೇರಿಸಿದ್ರೆ 1500 ಪ್ಲಸ್. ಮಹಾರಾಷ್ಟ್ರ ಲೋಕಲ್ ಫೈಟ್ ನಲ್ಲಿ ಬಿಜೆಪಿಯದ್ದೇ ಪಾರುಪತ್ಯ. 29 ಪಾಲಿಕೆ ಚುನಾವಣೆಯಲ್ಲಿ 24 ಪಾಲಿಕೆಗಳು ಬಿಜೆಪಿ ಪಾಲು. ಒಂದು ಪಾಲಿಕೆಯನ್ನ ವಶಕ್ಕೆ ಪಡೆದಿದೆ ಶಿವಸೇನೆ. ಶಿಂದೆ ಶಿವಸೇನೆ ಪಕ್ಷ ವಶಕ್ಕೆ ಪಡ್ಕೊಂಡಿದೆ. 29ರಲ್ಲಿ 3 ಪಾಲಿಕೆಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧಿಸಿದ್ದು ಪಕ್ಷೇತರ ಅಭ್ಯರ್ಥಿಗಳ ಪಾಲಾಗಿದೆ. ಮಾಲೇಗಾಂವ್. ಯಾವುದೇ ಪಾಲಿಕೆಯಲ್ಲೂ ಠಾಕ್ರೆ ಸೋದರರಿಗೆ ಅಧಿಕಾರ ಇಲ್ಲ. ಯಾವುದೇ ಪಾಲಿಕೆಯಲ್ಲಿ ಅಧಿಕಾರ ಇಲ್ಲ. ಪಕ್ಷೇತರ ಅಭ್ಯರ್ಥಿಗಳ ಪಾಲಾಗಿದೆ ಮಾಲೇಗಾಂವ್ ಸ್ಥಳೀಯ ಸಂಸ್ಥೆ. ಮಹಾರಾಷ್ಟ್ರದ ಲೋಕಲ್ ಫೈಟ್ ನಲ್ಲಿ ಶಿಂದೆ ಬ್ರದರ್ಸ್ ಈ ಬಾರಿ ಹೆಚ್ಚಿನದ್ದೇನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಪಾಲಿಕೆಗಳ ಬಲಾಬಲನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ 24, ಕಾಂಗ್ರೆಸ್ 3, ಶಿವಸೇನೆ 1, ಇತರರು 1. ಮಹಾರಾಷ್ಟ್ರ ಲೋಕಲ್ ಫೈಟ್ ನ ರಿಸಲ್ಟ್ ಇದು. ರಲ್ಲಿ 3 ಪಾಲಿಕೆಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಶಿಂದೆ ಬಣ 1 ಪಾಲಿಕೆನ ವಶಪಡಿಸಿಕೊಳ್ತು. ಬಿಜೆಪಿ 24 ಹಾಗೂ ಪಕ್ಷೇತರರ ಪಾಲಾಯಿತು ಮಾಲೇಗಾಂವ್ ಸ್ಥಳೀಯ ಸಂಸ್ಥೆ. ಯಾವುದೇ ಪಾಲಿಕೆಯಲ್ಲೂ ಠಾಕ್ರೆ ಸಹೋದರರಿಗೆ ಅಧಿಕಾರ ಇಲ್ಲ.
ಇನ್ನು ಪುಣೆಯ ಪಾಲಿಕೆ ಫಲಿತಾಂಶನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಒಟ್ಟು ಸ್ಥಾನಗಳು 165. ಬಹುಮತ ಬೇಕು ಅಂದ್ರೆ 83 ಸ್ಥಾನಗಳು ಬೇಕಾಗುತ್ತೆ. ಅದರಲ್ಲಿ ಬಿಜೆಪಿ ಪ್ಲಸ್ 92 ಸ್ಥಾನಗಳನ್ನ ಪಡೆದುಕೊಂಡಿದೆ. ಇನ್ನು ಶಿವಸೇನೆ ಪ್ಲಸ್ 2 ಸ್ಥಾನ, ಎನ್ಸಿಪಿ 20, ಕಾಂಗ್ರೆಸ್ 8. ಇದು ಪುಣೆ ಪಾಲಿಕೆ ಫಲಿತಾಂಶದ ಡೇಟಾ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಬಿಜೆಪಿ 92 ಅಂದ್ರೆ ನಿಮಗೆ ಬಹುಮತ ಬರಬೇಕು ಅಂದ್ರೆ 83 ಸಾಕು. ಬಿಜೆಪಿ ಪ್ಲಸ್ 92 ಸ್ಥಾನಗಳನ್ನ ಪಡ್ಕೊಂಡಿದೆ. ಈಗ ನಾಗಪುರ ಪಾಲಿಕೆ ಫಲಿತಾಂಶ ನೀವು ನೋಡ್ತಾ ಇದ್ದೀರಾ, 151 ಟೋಟಲ್. ಬಹುಮತ ಬರಬೇಕು ಅಂದ್ರೆ 76. ಬಿಜೆಪಿ ಪ್ಲಸ್ 111, ಬಹುಮತ 76, ಆದ್ರೆ ಬಿಜೆಪಿ ಗಳಿಸಿರೋದು 111, ಭರ್ಜರಿ ಬಹುಮತ. ಕಾಂಗ್ರೆಸ್ ಪ್ಲಸ್ 30 ಸ್ಥಾನ, ಶಿವಸೇನೆ ಪ್ಲಸ್ 2, ಎನ್ಸಿಪಿ 1 ಸ್ಥಾನ ಪಡ್ಕೊಂಡಿದೆ. ಇಲ್ಲಿ ನಾಗಪುರ ಪಾಲಿಕೆ ಫಲಿತಾಂಶ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಪಿಂಪ್ರಿ ಪಾಲಿಕೆಯನ್ನ ನೀವು ನೋಡ್ತಾ ಇದ್ದೀರಿ. ಪಿಂಪ್ರಿ ಚಿಂಚವಾಡದಲ್ಲಿ 65 ಬಹುಮತ, 128 ಟೋಟಲ್ ಸ್ಥಾನಗಳು. ಬಿಜೆಪಿ ಪ್ಲಸ್ 90 ಸ್ಥಾನ ಪಡೆದಿದೆ. ಇಲ್ಲೂ ಕೂಡ 65 ಬಹುಮತ, ಬಿಜೆಪಿ ಪಡೆದಿರೋದು 90, ಎನ್ಸಿಪಿ ಪ್ಲಸ್ 37, ಕಾಂಗ್ರೆಸ್ ಪ್ಲಸ್ 0. ಇತರರು 1 ಸ್ಥಾನ ಪಡೆದಿದ್ದಾರೆ. ನವಿ ಮುಂಬೈ ಪಾಲಿಕೆಯಲ್ಲಿ 111 ಸ್ಥಾನಗಳು, 65 ಬಹುಮತ. ಬಿಜೆಪಿ ಪ್ಲಸ್ 100 ಸ್ಥಾನಗಳನ್ನ ಪಡೆದಿದೆ. ಇನ್ನು ಶಿವಸೇನೆ ಪ್ಲಸ್ 2 ಸ್ಥಾನಗಳನ್ನ ಪಡೆದಿದೆ. ಇತರರು 1 ಸ್ಥಾನ ಪಡೆದಿದ್ದಾರೆ. 56 ಬಹುಮತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.